ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಸ್ನಾತಕೋತ್ತರ ಪದವಿಯ ವಿದ್ಯಾರ್ಥಿಗಳು ಪ್ರಸಾಧನಕ್ಕೆ ಯಾವ ರೀತಿಯಾಗಿ ನಿಮ್ಮ ಮೊಬೈಲಲ್ಲಿ ಅರ್ಜಿಯನ್ನು ಹಾಕಬೇಕಂತ ತಿಳಿಸ್ಕೊಡ್ತೀನಿ. ಇದು ಕೇವಲ ST ವಿದ್ಯಾರ್ಥಿಗಳಿಗೆ ಮಾತ್ರ. ಮೊಬೈಲಲ್ಲೇ ಯಾವ ರೀತಿಯಾಗಿ ಸರಳವಾಗಿ ಅರ್ಜಿಯನ್ನು ಸಲ್ಲಿಸಬೇಕಂತ ತಿಳಿಯೋಣ. ಈಗ ಮೊದಲಿಗೆ ನಿಮ್ಮ ಗೂಗಲನ್ನು ಓಪನನ್ನು ಮಾಡಿಕೊಂಡು ಸರ್ಚ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ST ಪ್ರೈಸ್ ಮನಿ ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ ಬಳಿಕ ಈ ರೀತಿಯಾದಂಥ ವೆಬ್ಸೈಟ್ ಬರುತ್ತೆ. ಸ್ಕ್ರೋಲ್ ಮಾಡುತ್ತಾ ಹಾಗೆ ಕೆಳಗಡೆ ಬನ್ನಿ. ಇಲ್ಲಿ ಕಾಣ್ತಾ ಇದೆ ನೋಡಿ, ಡಿಪಾರ್ಟ್ಮೆಂಟ್ ಆಫ್ ಟ್ರೈಬಲ್ ವೆಲ್ಫೇರ್ ಕರ್ನಾಟಕ ಹೋಮ್ ಪೇಜ್ ಅಂತಕ್ಕಂಥದ್ದು. ಅದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ. ಕ್ಲಿಕ್ಕನ್ನು ಮಾಡಿಕೊಂಡ ನಂತರ ಈ ರೀತಿಯಾದಂಥ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಆನ್ಲೈನ್ ಅರ್ಜಿ ಅಪ್ಲಿಕೇಶನ್ ಪಾಸ್ಡ್ ಇನ್ 2025 ಅದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ. ನಂತರ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ. ಇಲ್ಲಿ SLC ಡೀಟೇಲ್ಸ್, SLC ಬೋರ್ಡ್ ಟೈಪ್ ಅನ್ನು ಸೆಲೆಕ್ಟನ್ನು ಮಾಡಿಕೊಳ್ಳಿ. ಮೊದಲಿಗೆ SLC ಬೋರ್ಡ್ ಆಫ್ ಕರ್ನಾಟಕ, ಹಾಗೆ SLC ಪಾಸ್ಡ್ ಇಯರ್, ನೀವು ಯಾವ ವರ್ಷ ಉತ್ತೀರ್ಣರಾಗಿರೋ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಹಾಗೆ ರಿಜಿಸ್ಟರ್ ನಂಬರ, ಕಾಸ್ಟ, ಸ್ಟೂಡೆಂಟ್ ನೇಮ್ ಹ್ಯಾಸ್ ಇನ್ ಆಧಾರ್ ಕಾರ್ಡ್ನಲ್ಲಿರುವಂಥ ಹೆಸರನ್ನು ಸೆಲೆಕ್ಟನ್ನು ಮಾಡಿಕೊಳ್ಳಬೇಕು. ನಂತರ ಸಬ್ಮಿಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ. ಗುರುತಿನ ದೃಢೀಕರಣ ಸೇವೆ ಅಂದರೆ KYCಯನ್ನು ಮಾಡಬೇಕಾಗುತ್ತೆ ನೀವು. ಇಲಾಖೆ, ಯೋಜನೆ, ಹಾಗೆ ಸ್ಕ್ರೋಲ್ ಮಾಡುತ್ತಾ ಕೆಳಗಡೆ ಬನ್ನಿ. ಫಲಾನುಭವಿ ಸಂಖ್ಯೆ, ಫಲಾನುಭವಿ ಹೆಸರು, ಆಧಾರ್ನಲ್ಲಿರುವಂಥ ಹೆಸರನ್ನು ಟೈಪ್ ಮಾಡಿಕೊಳ್ಳಿ. ಹಾಗೆ ಆಧಾರ್ ಸಂಖ್ಯೆಯನ್ನು ಟೈಪ್ ಮಾಡಿ ಐ ಅಗ್ರಿ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ. ಕ್ಲಿಕ್ಕನ್ನು ಮಾಡಿಕೊಂಡು ಸಲ್ಲಿಸಿ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡರೆ ನಿಮ್ಮ ಆಧಾರ್ ಕಾರ್ಡಿಗೆ ಒಂದು OTP ಹೋಗಿರುತ್ತೆ. ಅದನ್ನು ಎಂಟ್ರ್ ಮಾಡಿ ಸಬ್ಮಿಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಬೇಕು. ನಂತರ ಮತ್ತೊಂದು ಈ ರೀತಿಯಾದಂಥ ಹೊಸ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಪರ್ಸನಲ್ ಡೀಟೇಲ್ಸ, RD ನಂಬರ್ ಆಫ್ ಕಾಸ್ಟ, ಸಬ್ ಕಾಸ್ಟ, ನೇಮ್ ಆಫ್ ಅಪ್ಲಿಕೆಂಟ, ಆಧಾರ್ನಲ್ಲಿರುವಂಥ ಹೆಸರು, ಫಾದರ್ ನೇಮ, ಡೇಟ್ ಆಫ್ ಬರ್ತ, ಜೆಂಡರನ್ನು ಸೆಲೆಕ್ಟ್ ಮಾಡ್ಕೋಬೇಕು. ರಿಜಿಸ್ಟರ್ ನಂಬರ್ SLCದು, 10th ಪಾಸ್ ಇಯರ, ಕಾಸ್ಟ, ಸಬ್ ಕಾಸ್ಟ, ಫ್ಯಾಮ್ಲಿ ಆ್ಯನ್ಯುವಲ್ ಇನ್ಕಮ, ಎಂಟರ್ ಯುವರ್ ಪರ್ಮನೆಂಟ್ ಅಡ್ರೆಸ್ಸ, ನಿಮ್ಮ ಅಡ್ರೆಸ್ಸನ್ನು ಟೈಪ್ ಮಾಡ್ಕೊಳ್ಳಿ. ಎಂಟರ್ ಇಮೇಲ್ ಅಡ್ರೆಸ್ಸ, ಇಮೇಲನ್ನು ಹಾಕ್ಕೊಳ್ಳಿ. ಹಾಗೆ 10 ಡಿಜಿಟ್ ಮೊಬೈಲ್ ನಂಬರನ್ನು ಹಾಕಿಕೊಂಡು ಸೋಷಿಯಲ್ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ID ಇಶ್ಯೂಡ್ ಫಾರ್ ಸ್ಕಾಲರ್ಶಿಪ್ ಇದ್ದರೆ ಹಾಕಿ, ಇಲ್ಲಾಂದರೆ ಬೇಡ. ಆರ್ ಯು ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್, ನೀವು ಅಂಗವಿಕಲರಿದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕ್ಬೋದು. ನೀವು ಅಂಗವಿಕಲರಿದ್ದರೆ ಎಸ್ ಅಂತ ಮಾಡಿದರೆ ಅಲ್ಲಿ ಡೀಟೇಲ್ಸ್ ಕೇಳುತ್ತೆ, ಅದನ್ನು ತುಂಬಬೇಕಾಗುತ್ತೆ. ಹಾಗೆ ಸ್ಕ್ರೋಲ್ ಮಾಡುತ್ತಾ ಕೆಳಗಡೆ ಬನ್ನಿ. ಕಾಲೇಜ್ ಆ್ಯಂಡ್ ಕೋರ್ಸ್ ಡೀಟೇಲ್ಸನ್ನು ತುಂಬಬೇಕು. ಸೆಲೆಕ್ಟ್ ಕಾಲೇಜ್ ಟೈಪ, ನೀವು ಕರ್ನಾಟಕದಲ್ಲಿ ಕಲ್ತಿದ್ದರೆ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಸೆಲೆಕ್ಟ್ ಯುವರ್ ಕಾಲೇಜ್ ಡಿಸ್ಟಿಕ್ಕ, ತಾಲೂಕ, ಹಾಗೆ ಕಾಲೇಜ ಸೆಲೆಕ್ಟನ್ನು ಮಾಡಿಕೊಳ್ಳಬೇಕು ನಿಮ್ಮ ಕಾಲೇಜನ್ನು. ಸೆಲೆಕ್ಟ್ ಯುವರ್ ಕೋರ್ಸ, ನಿಮ್ಮ ಕೋರ್ಸ್ MA ಇದ್ದರೆ MA ಅನ್ನು ಹಾಕ್ಕೊಳ್ಳಿ, MCOM ಇದ್ದರೆ MCOM, ಅಕಾಡೆಮಿಕ್ ಇಯರ, ನಿಮ್ಮ ರಿಜಿಸ್ಟರ್ ನಂಬರ ಎಕ್ಸಾಮ್ದು, ಹಾಗೆ ನಿಮ್ಮ ಕಾಂಬಿನೇಷನ. ಸೆಲೆಕ್ಟ್ ಯುವರ್ ಕೋರ್ಸ್ ಇನ್ ಪರ್ಸೆಂಟೇಜ, CGPA ಇದ್ದರೆ CGPA ಹಾಕ್ಕೊಳ್ಳಿ, ಪರ್ಸೆಂಟೇಜ್ ಇದ್ದರೆ ಪರ್ಸೆಂಟೇಜನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಕೋರ್ಸ್ ಪರ್ಸೆಂಟೇಜ, ಟೋಟಲ್ ಮಾರ್ಕ್ಸನ್ನು ಹಾಕಿಬಿಡಿ. ಟೋಟಲ್ ನೀವು ಗಳಿಸಿರುವಂಥ ಅಂಕಗಳನ್ನು ಹಾಕಿ. ನಂತರ ಬ್ಯಾಂಕ್ ಡೀಟೇಲ್ಸ್ ಬರುತ್ತೆ. ಸೆಲೆಕ್ಟ್ ಯುವರ್ ಬ್ಯಾಂಕ, ನಿಮ್ಮ ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಬಳಿ ಯಾವ ಖಾತೆ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ರ್ಯಾಂಚ್ ಡಿಸ್ಟಿಕ್ಕ, ನಿಮ್ಮ ಬ್ರ್ಯಾಂಚ್ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ IFSC ಕೋಡನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಬ್ಯಾಂಕ್ ಅಡ್ರೆಸ್ಸನ್ನು ಟೈಪ್ ಮಾಡಿಕೊಳ್ಳಿ. ಅಕೌಂಟಿನ ಹೋಲ್ಡರ್ ನೇಮ್ ಅದನ್ನು ಟೈಪ್ ಮಾಡಿಕೊಳ್ಳಿ. ಅಕೌಂಟ್ ನಂಬರನ್ನು ಹಾಕಿ. ಅಪ್ಲೋಡ್ ಒರಿಜಿನಲ್ ಡಾಕ್ಯುಮೆಂಟ್ಸ್, ಬಿಲ್ ಸೈಜಸ್ ಶುಡ್ ಬಿ ಲೆಸ್ ದ್ಯಾನ್ 100 KB, ಅಂದರೆ 100 KB ಒಳಗಡೆ ನೀವು ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ರೀಸೈಜ್ ಮಾಡಿಕೊಳ್ಳಬೇಕಾಗುತ್ತೆ. ಒಂದನೇದು ಕ್ಯಾಂಡಿಡೇಟ್ ಫೋಟೋ, ಹಾಗೆ ಕಾಸ್ಟ್ ಸರ್ಟಿಫಿಕೇಟ,
ಲಾಸ್ಟ್ ಸೆಮ್ ಮಾರ್ಕ್ಸ್ ಕಾರ್ಡ್ ಸರ್ಟಿಫಿಕೇಟ್ ಅಂದರೆ ಲಾಸ್ಟ್ ಸೆಮ್ಮಿನ ಮಾರ್ಕ್ಸ್ ಕಾರ್ಡನ್ನು ನೀವು 100 KB ಒಳಗಡೆ ರೀಸೈಜ್ ಮಾಡಿಕೊಂಡು ಅಪ್ಲೋಡನ್ನು ಮಾಡಿಕೊಳ್ಳಬೇಕಾಗುತ್ತೆ. 3 ಅಪ್ಲೋಡನ್ನು ಮಾಡಿದ ನಂತರ ಡಿಕ್ಲರೇಷನನ್ನು ಮಾಡಬೇಕಾಗುತ್ತೆ. ಐ ಹರ್ ಬೈ ಡಿಕ್ಲೇರ್ ದ ಅಬೋ ಅಂತಕ್ಕಂಥ ಮೇಲೆ ರೈಟ್ ಮಾರ್ಕನ್ನು ಮಾಡಿಕೊಳ್ಳಿ. ಒಂದನೇದು ಕ್ಯಾಂಡಿಡೇಟ್ ಫೋಟೋ, ಕಾಸ್ಟ್ ಸರ್ಟಿಫಿಕೇಟ್, ಲಾಸ್ಟ್ ಸೆಮ್ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡನ್ನು ಮಾಡಿ. ನಂತರ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಡೌನ್ಲೋಡ್ ಅಕ್ನಾಲೇಜ್ಮೆಂಟ್ ಯುವರ್ ಅಪ್ಲಿಕೆನ್ಸ್ ಹ್ಯಾಸ್ ಬಿನ್ ರಿಜಿಸ್ಟರ್ಡ್ ಸಕ್ಸಸ್ಫುಲಿ. ಯುವರ್ ರಿಜಿಸ್ಟರ್ ನಂಬರ್ ಈಸ್, ನಿಮ್ಮ ಮೊಬೈಲ್ನಾಗೂ ರಿಜಿಸ್ಟರ್ ನಂಬರ್ SMS ಮೂಲಕ ಬಂದಿರುತ್ತೆ. ಇದನ್ನು ಸ್ಕ್ರೀನ್ಶಾಟ್ ತಕ್ಕೊಳ್ಳಿ. ಹಾಗೆ ಕ್ಲಿಕ್ ಟು ಡೌನ್ಲೋಡ್ ಅಕ್ನಾಲೇಜ್ಮೆಂಟ್ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡ ನಂತರ ಈ ರೀತಿಯಾದಂಥ PDF ಓಪನ್ ಆಗುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಇಟ್ಟುಕೊಳ್ಳಬಹುದು. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.